ಮೈಸೂರಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ನಡೀತಾ ಇದೆ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಕುರುಬ ಸಮುದಾಯವನ್ನ ಒಂದೇ ಪಕ್ಷಕ್ಕೆ ಗುತ್ತಿಗೆ ಕೊಟ್ಟಿಲ್ಲ ಅಂತ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿರುವುದು. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ. ಕುರುಬ ಸಮುದಾಯವನ್ನ ಒಂದೇ ಪಕ್ಷಕ್ಕೆ ಗುತ್ತಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಸಮಾವೇಶದಲ್ಲಿ ಮಾತನಾಡ್ತಾರೆ, ನಮ್ಮ ಕುರುಬ ಸಮಾಜದವರು ನನ್ನ ತಲೆಗೆ ಪೇಟ ಹಾಕಿದ್ದಾರೆ. ಕುರುಬ ಸಮುದಾಯದಿಂದ ಜೆಡಿಎಸ್ಗೆ ಬೆಂಬಲವಿದೆ ಎಂಬ ಸಂದೇಶವನ್ನ ಪರೋಕ್ಷವಾಗಿ ಕೊಟ್ಟಿದ್ದಾರೆ. ಎಚ್.ಡಿ. ನಮಗೂ ಕುರುಬರ ಬೆಂಬಲವಿದೆ ಅಂತ ಕುಮಾರಸ್ವಾಮಿ ಮಾತನಾಡಿರುವುದು. ಮುಂದಿನ ಎಲೆಕ್ಷನ್ನಲ್ಲಿ ಜೆಡಿಎಸ್ ಪಕ್ಷ 75 ಸೀಟ್ ಗೆಲ್ಲುತ್ತೆ ರಾಜ್ಯದಲ್ಲಿ. 2028ರಲ್ಲೂ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ ಪಾಲಾಗಲಿದೆ. ಸಿದ್ದರಾಮಯ್ಯಗೆ ಈ ರೀತಿಯಾಗಿ ಪರೋಕ್ಷ ಸಂದೇಶವನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಇವತ್ತು ಈ ಸಂಕೇತ ಇಲ್ಲೇ ನನಗೆ ನಾನು ಯಾವುದೇ ಸಭೆಯಲ್ಲಿ ಯಾವುದೇ ರೀತಿಯ ಒಂದು ತಲೆಗೆ ರುಮಾಲುಗಳನ್ನು ಕಟ್ಟತಕ್ಕಂಥದ್ದಕ್ಕೆ ಸ್ವಲ್ಪ ಹಿಂಜರಿತೀನಿ. ಆದರೆ ಇವತ್ತು ನಿಮ್ಮ ಮುಂದೆ ಈ ರುಮಾಲನ್ನು ಕಟ್ಟಿಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ನಾಡಿನ ಕುರುಬ ಸಮಾಜ ಹಾಲು ಮತಸ್ಥರಿಗೆ ಒಂದು ಸಂದೇಶವನ್ನ, ಜನತಾದಳ ಯಾರಿಗೆ ಒಬ್ಬರಿಗೆ ನೀವು ಗುತ್ತಿಗೆಯನ್ನ ಕೊಟ್ಟಿಲ್ಲ, ನೀವು ಕುರುಬ ಸಮಾಜದವರು, ಜನತಾದಳದ ಪರವಾಗೂ ನಾವು ಇದ್ದೇವೆ, ಜನತಾದಳವು ಕುರುಬ ಸಮಾಜದ ಪರವಾಗಿ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೊಡಲಿಕ್ಕೆ ನಮ್ಮ ನಾಯಕರುಗಳು ಇವತ್ತೇನು ಕುರುಬ ಸಮಾಜದ ಯುವಕರು ಈ ಒಂದು ರುಮಾಲನ್ನು ಹಾಕಲೇಬೇಕು ಅಂತ ಹಾಕ್ಸಿದ್ದಾರೆ. ಇದು ನಾಡಿನ ಹಾಲು ಮತಸ್ಥರು ಕುರುಬ ಸಮಾಜಕ್ಕೆ ಸಂದೇಶ ಕೊಡಲಿಕ್ಕೋಸ್ಕರವಾಗಿ ಈ ರುಮಾಲನ್ನು ತೊಟ್ಟಿದ್ದೇನೆ. ಈಗ ಇವತ್ತು ಈ ಸಂಕೇತ ಇಲ್ಲೇ ನನಗೆ ನಾನು ಯಾವುದೇ ಸಭೆಯಲ್ಲಿ ಯಾವುದೇ ರೀತಿಯ ಒಂದು ತಲೆಗೆ ರುಮಾಲುಗಳನ್ನು ಕಟ್ಟತಕ್ಕಂಥದ್ದಕ್ಕೆ ಯಾವ ಜೆಡಿಎಸ್ ಪಕ್ಷವನ್ನ ಮುಗಿಸಿದ್ದೇವೆ. ನಾನಿದ್ದಾಗ 58 ಸೀಟ್ ಗೆದ್ದಿದ್ವು, ಇವತ್ತು 17 ಸೀಟಿಗೆ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನೇನು ಹೇಳ್ತಾರೆ ಪದೇ ಪದೇ. ಇವತ್ತು 17 ಸೀಟಿಗೆ ನಾವು ಬಂದಿರಬಹುದು. ಹಲವಾರು ಕುತಂತ್ರದ ರಾಜಕಾರಣದಿಂದ ಈ 17 ಸೀಟನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 75-80 ಸೀಟ್ಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಕಳೆದ 5-6 ತಿಂಗಳಿಂದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 68-65 ಕ್ಷೇತ್ರಗಳಲ್ಲಿ ಈಗಾಗಲೇ ಯಾವೊಂದು ಜನತಾದಳ ಜನರೊಂದಿಗೆ ಅಂತಕ್ಕಂಥ ಕಾರ್ಯಕ್ರಮದ ಮುಖಾಂತರ ಈ ಪಕ್ಷಕ್ಕೆ ಪುನಶ್ಚೇತನಗೊಳಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಹಲವಾರು ನಾಯಕರುಗಳು ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭುಜಕ್ಕೆ ಹೆಗಲು ಕೊಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಈ ಒಂದು ಕಾರ್ಯಕ್ರಮದ ಸಂಘಟನೆಯನ್ನು ಮಾಡ್ತಾ ಇರತಕ್ಕಂಥದ್ದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಇವತ್ತು 8,26,000 ಕೋಟಿ ಸಾಲ, ಈ ಸರ್ಕಾರ ಮುಗಿಯೋದ್ರೊಳಗೆ 10 ಲಕ್ಷ ಕೋಟಿ ಸಾಲದ ಹೊರೆಯನ್ನ ಇವತ್ತು ನಿಮ್ಮಗಳ ಮೇಲೆ ಹೊರಿಸ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಬಹಳ ದಿನಗಳಿಂದ ಜೆಡಿಎಸ್ನ ಎಲ್ಲ ಕಾರ್ಯಕ್ರಮಗಳಿಂದ ದೂರ ಇದ್ದಂತ ಜಿ.ಟಿ. ದೇವೇಗೌಡರು ಎಚ್.ಡಿ. ದೇವೇಗೌಡ ಅವರನ್ನ ನಿನ್ನೆ ಭೇಟಿಯಾಗಿ ಮುಂದಿನ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅದಾದ ನಂತರದಲ್ಲಿ ಇವತ್ತು ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇರೋದನ್ನ ನೋಡ್ತಾ ಇದ್ರೆ 2018ರಲ್ಲಿ ಜಿ.ಟಿ. ದೇವೇಗೌಡರು ಯಾವ ರೀತಿ ಸಿದ್ದರಾಮಯ್ಯನವರನ್ನ ಇದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಸಿದ್ರು, ಸೊ ಅದೇ ರೀತಿಯ ಸೋಲು ಮುಂದೆ ಆಗತ್ತೆ. ಸೊ ಈ ಒಂದು ಕ್ಷೇತ್ರ ನಮ್ಮದೇ, ಕುರುಬರು ಸಮುದಾಯ ನಮ್ಮ ಬೆನ್ನಿಗಿದೆ ಅನ್ನುವಂಥ ಎಚ್ಚರಿಕೆ ಕೊಟ್ಟಂಗಿದೆ ಇದು ಸಿದ್ದರಾಮಯ್ಯನವರಿಗೆ. ಅದು ನಿಜಕ್ಕೂ ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರ ಕ್ಷೇತ್ರ ಹಿಂದೆ ಚಾಮುಂಡೇಶ್ವರಿ ಕ್ಷೇತ್ರ ಆಗಿತ್ತು. ಅಲ್ಲಿ ಅವ್ರನ್ನ ಸೋಲಿಸಿದ ಬಳಿಕ ಬಹುತೇಕವಾಗಿ JDS ಅಲ್ಲಿ ತನ್ನ ಪ್ರಾಬಲ್ಯವನ್ನು ಕೂಡ ಮೆರೆದಿತ್ತು. ಸದ್ಯ ಇಂದು ಮೈಸೂರಿನ ಜಿಲ್ಲಾದ್ಯಂತಲೂ ಕೂಡ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ JDS ಮಾಡ್ತಾ ಇದೆ. ಇಂದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಸಮಾವೇಶವನ್ನು ಹಮ್ಮಿಕೊಂಡಿತ್ತು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮೈಸೂರಿನ ಯಾವ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ. ಆದರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಈ ಕಾರ್ಯಕ್ರಮದಲ್ಲಿ
ಭಾಗಿಯಾಗುವ ಮುಖಾಂತರ ಒಂದು ಮೆಸೇಜ್ ಅನ್ನು ಸಹ ಕೊಟ್ಟಿರುವಂತದ್ದು. ಏನು ಕುರುಬ ಸಮುದಾಯ ಕೇವಲ ಸಿದ್ದರಾಮಯ್ಯನವರ ಪರವಾಗಿ ಕಾಂಗ್ರೆಸ್ನ ಪರವಾಗಿ ಇಲ್ಲ, ಕುರುಬ ಸಮುದಾಯ ನಮ್ಮ JDS ಪಕ್ಷದ ಪರವಾಗಿಯೂ ಇದೆ, ಅಲ್ಲದೆ JDS ಪಕ್ಷ ಕುರುಬರ ಸಮಾಜದ ಪರವಾಗಿಯೂ ಕೂಡ ಇದೆ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಕುಮಾರಸ್ವಾಮಿ ಅವರು ಯಾವ ಸಭೆ ಸಮಾರಂಭಗಳು ಕೂಡ ಯಾವುದೇ ಪೇಟವನ್ನಾಗ್ಲಿ ಸಾಂಕೇತಿಕವಾಗಿ ಅಂದ್ರೆ ಅದನ್ನ ತೋರಿಸುವಂತಹ ವಸ್ತುಗಳನ್ನ ಯಾರು ಕೂಡ ಧರಿಸ್ತಾ ಇರಲಿಲ್ಲ. ಅದನ್ನ ಖುದ್ದು ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ನಾನು ಈ ರುಮಾಲನ್ನ ತೊಟ್ಟುಕೊಳ್ಳುವ ಮುಖಾಂತರ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದೀನಿ, ಇದು ಯಾರಿಗೆ ತಲುಪಬೇಕು ಅಲ್ಲಿ ತಲುಪುತ್ತೆ. ಅಲ್ಲದೆ ಮುಂದೆ 2028ರ ಚುನಾವಣೆಯಲ್ಲೂ ಕೂಡ ಇಲ್ಲಿ JDS ಪಕ್ಷ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಮೆಸೇಜ್ ಅನ್ನ ಕೊಟ್ಟಿರುವಂತದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆಯಾಗಿ ಏನು GT ದೇವೇಗೌಡರು JDSನ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಕಳೆದ 2 ವರ್ಷಗಳಲ್ಲಿ ಭಾಗಿಯಾಗ್ತಾ ಇಲ್ಲ. ಕುಮಾರಸ್ವಾಮಿ ಅವರೊಂದಿಗೆ ಏನು JDS ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನವನ್ನು ಕೊಡ್ಲಿಲ್ಲ ಅಂತೇಳಿ ಮುನ್ಸಿಕೊಂಡು ಅವರು 2 ವರ್ಷದಿಂದ ಎಲ್ಲೂ ಕೂಡ ಕಾಣಿಸ್ತಾರೆ. ಆದ್ರೆ ಮೊನ್ನೆ ದಿಢೀರ್ ಅಂತ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಆಗ್ತಾರೆ, 1.5 ಗಂಟೆ ಮಾತುಕತೆ ನಡೆಸ್ತಾರೆ. ಆ ಬಳಿಕ ಇಲ್ಲೇ 2028ಕ್ಕೆ ನಾನು ಈಗ JDS ನಲ್ಲೇ ಇದ್ದೇನೆ, ಮುಂದೆಯೂ JDS ನಲ್ಲೇ ಇರ್ತೇನೆ, ನಾನೇ ಅಭ್ಯರ್ಥಿ ಅಂತೇಳಿ ಕೂಡ ಅವರು ಘೋಷಣೆ ಮಾಡ್ಕೊಳ್ತಾರೆ. ಆದ್ರೆ ಇಂದು JDS ಸಮಾವೇಶದ ಎಲ್ಲೂ ಕೂಡ GT ದೇವೇಗೌಡರ ಒಂದೇ ಒಂದು ಭಾವಚಿತ್ರ ಕಾಣಿಸಿಲ್ಲ, ಅಲ್ಲದೆ ಅವರ ಹೆಸರನ್ನು ಕೂಡ ಯಾರು ತೆಗೆದಿಲ್ಲ. ಆದ್ರೆ ಪರೋಕ್ಷವಾಗಿ GT ದೇವೇಗೌಡರಿಗೆ ಸಾರಾ ಮಹೇಶ್ ಇರ್ಬೋದು, ಕುಮಾರಸ್ವಾಮಿ ಅವರು ಟಾಂಗನ್ನ ಕೊಟ್ಟಿರುವಂತದ್ದು. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಕಾರ್ಯಕರ್ತರಿಗೆ ಈಗಾಗಲೇ ಸಾಕಷ್ಟು ನೋವಾಗಿದೆ. ಆ ನಿಟ್ಟಿನಲ್ಲಿ ನಾವು ಮುಂದೆ ಕಾರ್ಯಕರ್ತರಿಗೆ ನೋವಾಗುವಂತ ತೀರ್ಮಾನವನ್ನ ತೆಗೆದುಕೊಳ್ಳುವುದಿಲ್ಲ. ಯಾರನ್ನೇ ಭೇಟಿಯಾಗಿ ಯಾವ ತಂತ್ರಗಾರಿಕೆಯನ್ನೇ ಮಾಡಲಿ, ಇಲ್ಲ ಅಂದ್ರೆ ಯಾವುದೇ ಒಂದು ರೀತಿಯ ಒತ್ತಡವನ್ನ ಬೇಕಾದ್ರೂ ಹಾಕ್ಲಿ, ಕಾರ್ಯಕರ್ತರ ಪರವಾಗಿ ಕಾರ್ಯಕರ್ತರ ಒಲವಿನಂತೆ ನಾವು ನಡೆದುಕೊಳ್ತೇವೆ ಎನ್ನುವ ಮುಖಾಂತರ ಎಲ್ಲೋ ಒಂದು ಕಡೆ GT ದೇವೇಗೌಡರಿಗೆ ಟಿಕೆಟ್ ಅನ್ನ ಕೊಡೋದಿಲ್ಲ ಅಂತ ಪರೋಕ್ಷವಾಗಿ ಹೇಳಿದಂತೆ ಕಾಣಿಸ್ತಾ ಇತ್ತು. ಅಲ್ಲದೆ ಬಂದಿದ್ದಂತ ಕಾರ್ಯಕರ್ತರು ಕೂಡ ಏನು ನಾವು ಎಲ್ಲಾ ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಮುಂಬರುವ 2028ಕ್ಕೆ CM ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ, ನಾನು JDS ನಲ್ಲಿ ಅಧ್ಯಕ್ಷನಾಗಿದ್ದಂತ ಸಂದರ್ಭದಲ್ಲಿ 58 ಸೀಟನ್ನ ಗೆದ್ದಿದ್ವಿ, ಈಗ 17 ಸೀಟನ್ನ ಗೆದ್ದಿದ್ದಾರೆ ಇವರು ಅಂತ. ಮುಂದಿನ ಚುನಾವಣೆಯಲ್ಲಿ ನಾವು 70 ಕೂಡ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಕಾರ್ಯಕರ್ತರಲ್ಲಿ ಉರುಪನ್ನು ತುಂಬುವ ಮೂಲಕ ರಾಜ್ಯಕ್ಕೆ ಒಂದು ಮೆಸೇಜ್ ಅನ್ನು ಕೊಟ್ಟಿರುವಂತದ್ದು. ಅರುಣ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. 4,500 ಕೋಟಿ ವಂಚನೆ, CIDಗೆ ತನಿಖೆಯದ್ದೇ ಸವಾಲು. 35,000 ಜನರಿಂದ ಹೂಡಿಕೆ, ಯಾರೂ ದೂರು ಕೊಡ್ತಿಲ್ಲ ಯಾಕೆ? ಕೋಟಿ ವೀರನಿಗೆ CID ಡ್ರಿಲ್, ಕೇಳಿದಕ್ಕೆಲ್ಲ ಓಂ ನಮಃ ಶಿವಾಯ ಉತ್ತರ. ಶಿವಂ ಗುಳುಂ ಸ್ವಾಹ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ 4,500 ಕೋಟಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂಗೆ ಶಿವಾನಂದ್ ನಿಲನ್ ಅವರಿಗೆ CID ಗ್ರಿಲ್ ಮಾಡ್ತಾ ಇದೆ, ವಿಚಾರಣೆಯನ್ನ ನಡೆಸ್ತಾ ಇದೆ ನಿರಂತರವಾಗಿ. ವಿಚಾರಣೆಯ ಸಂದರ್ಭದಲ್ಲಿ ಹಲವು ಅಂಶಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ CID ಅಧಿಕಾರಿಗಳು. 35,000 ಜನರು ಹೂಡಿಕೆ ಮಾಡಿದ್ದಾರೆ. ಈ ವ್ಯಕ್ತಿಯನ್ನು 2,500 ಕೋಟಿ ಆನ್ಲೈನ್ ಮೂಲಕವಾಗಿ ಹೂಡಿಕೆಯಾಗಿದೆ. 2,500 ಕೋಟಿ. ಶಿವಾನಂದ್ ನಿಲನ್ ಅವರ 4 ಅಕೌಂಟ್ಗಳನ್ನು ಈಗ ಫ್ರೀಸ್ ಮಾಡಲಾಗಿದೆ CID ಕಡೆಯಿಂದ. 4 ಅಕೌಂಟ್ಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಒಂದೊಂದು ಅಕೌಂಟ್ನಲ್ಲೂ ಕೂಡ 100 ಕೋಟಿ ಇರೋದು ಪತ್ತೆಯಾಗಿದೆ. ಈ 100 ಕೋಟಿ ಇದ್ರೂ ಕೂಡ ಬ್ಯಾಂಕ್ನವರು ಸೈಲೆಂಟ್ ಆಗಿತ್ತು. ಯಾಕೆ ED IT ಗಮನಕ್ಕೆ ತಂದಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಈಗ ಮುನ್ನೆಲೆಗೆ ಬಂದಿದೆ. 4 ಬ್ಯಾಂಕ್ಗಳ ಅಕೌಂಟ್ನಲ್ಲಿ ಕೋಟಿ ಹಣ ಇದ್ರೂ ಕೂಡ, ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೀತಾ ಇದ್ರೂ ಕೂಡ ಬ್ಯಾಂಕ್ ಅಧಿಕಾರಿಗಳು ಯಾಕೆ ಸುಮ್ಮನಿದ್ರು? ಆ ಬ್ಯಾಂಕ್ ಅಧಿಕಾರಿಗಳ ನಡೆ ಮೇಲೆ ಈಗ ಅನುಮಾನ ಮೂಡ್ತಾ ಇದೆ. ಸಹಜವಾಗಿ ಇಂಥದ್ದೊಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ನಿಲನ್ ಅವರ ಜೊತೆಗೆ ಬ್ಯಾಂಕಿನ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ರಾ ಅನ್ನೋ ಪ್ರಶ್ನೆ ಈಗಿದೆ. CID ಅಧಿಕಾರಿಗಳಿಂದ ಈ ಸಂಬಂಧಪಟ್ಟಂಗೆ ನಿಲನ್ ಅವರ ವಿಚಾರಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಈ ತನಿಖೆಯಲ್ಲಿ ಬ್ಯಾಂಕ್ ಅಧಿಕಾರಿಗಳ ಕಳ್ಳಾಟ, ಅವರು ಶಾಮೀಲಾಗಿರೋ ವಿಚಾರ ಬಯಲಾಗತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಆಗಿದೆ. ಇಷ್ಟರ ಮಟ್ಟಿಗೆ ಸಾವಿರಾರು ಕೋಟಿ ರೂಪಾಯಿ ವಹಿವಾಟು ನಡೀತಾ ಇದ್ರೂ ಕೂಡ IT ED ಗಮನಕ್ಕೆ ತರದೇ ಇರೋದಕ್ಕೆ ಕಾರಣ ಇದೆ. ಯಾವ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನ ಈ ವ್ಯಕ್ತಿ ಹೊಂದಿದ್ದ, ಸೊ ಆ ಬಗ್ಗೆ ತನಿಖೆಗಳಾಗ್ತಾ ಇದೆ. 4 ಅಕೌಂಟ್ಗಳನ್ನ ಫ್ರೀಸ್ ಮಾಡಲಾಗಿದೆ. ಬಹುಕೋಟಿ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಮಾತನಾಡಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಕರಣದ ವ್ಯಾಪ್ತಿ ಅಂತರ್ರಾಜ್ಯದಲ್ಲೂ ಇದೆ. ಇನ್ನು ಕೆಲ ದಿನ ಬೆಳಗಾವಿಯಲ್ಲಿ ತನಿಖೆ ಆಗಲಿದೆ. ನಿಲನ್ ಅವರ ನಿವಾಸದ ಬಗ್ಗೆಯೂ ಕೂಡ ಮಾಹಿತಿಯನ್ನ
ಸಂಗ್ರಹ ಮಾಡಲಾಗ್ತಾ ಇದೆ ಅಂತ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂತರ್ರಾಜ್ಯಕ್ಕೂ ಕೂಡ ಇದರ ವ್ಯಾಪ್ತಿ ಇದೆ ಅಂತ ಹೇಳಿದ್ದಾರೆ. ಶಿವಮ್ ಅಸೋಸಿಯೇಟ್ಸ್ ಫರ್ಮ್ ಮೇಲೆ ಅವ್ರ ಪದಾಧಿಕಾರಿಗಳ ಮೇಲೆ ಒಂದು FIR ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲು ಮಾಡಲಾಗಿತ್ತು. ಈ ಫರ್ಮ್ ಓನರ್ ಶಿವಾನಂದ ನಿಲನ್ನವರ್ ಇವನಿಗೆ ದಸ್ತಗಿರಿ ಕೂಡ ಮಾಡಲಾಗಿದೆ. ಈಗ ಅವನು ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಈ ಪ್ರಕರಣದ ವ್ಯಾಪ್ತಿ ಅಂತರ್ ಜಿಲ್ಲೆ ಇದೆ, ಅಂತರ್ ರಾಜ್ಯ ಕೂಡ ಇದೆ ಮತ್ತು ಫ್ರಾಡ್ ಅಮೌಂಟ್ 50 ಕೋಟಿಗಿಂತ ಜಾಸ್ತಿ ಇರೋದು ಕಾರಣದಿಂದ ನಾವು ಮಾನ್ಯ DG and IGP ಅವರಿಗೆ ಈ ಪ್ರಕರಣ CIDಗೆ ವರ್ಗಾವಣೆ ಮಾಡೋಕ್ಕೆ ಕೋರಿಕೆ ನಿನ್ನೆ ಕಳಿಸಿದ್ದೀವಿ. ಅದರ ಆಧಾರದ ಮೇಲೆ ನಿನ್ನೆ ಮಾನ್ಯ DG and IGP ಅವರು ಈ ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡೋದು ಆದೇಶ ನೀಡಿದ್ದಾರೆ. ಇವತ್ತು ಬೆಳಗಾವಿಯಲ್ಲಿ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 500 ಕೋಟಿಗೂ ಅಧಿಕ ಮೊತ್ತದ ಹಗರಣ ಇದು. ಅದಕ್ಕಾಗಿಯೇ CIDಗೆ ಹೋಗಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅನ್ನೋದು ಸರಿಯಲ್ಲ. ಯಾವುದೇ ರಾಜಕೀಯ ಇಲ್ಲ, ಜಾಸ್ತಿ ಬಡ್ಡಿ ಆಸೆಯಿಂದ ಹೂಡಿಕೆ ಆಗಿದೆ ಅಷ್ಟೇ. ತನಿಖೆಯಲ್ಲಿ ಯಾರ್ಯಾರ ಹೆಸರಿದೆ ಗೊತ್ತಾಗುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಅನುಮತಿಯಲ್ಲದೆ ಅವ್ರು ಟ್ರಾನ್ಸಾಕ್ಷನ್ ಮಾಡಿದಾರೆ ಅಂತ ಇದೆ. ಅದು ಮೋರ್ ದೆನ್ 5 crore ಇದ್ರೆ ನ್ಯಾಚುರಲ್ ಆಗಿ ಅದು CIDಗೆ ವರ್ಗಾವಣೆ ಆಗಿದೆ 5 crores. ಸೊ ಇನ್ನು CID ಅವರು ತನಿಖೆ ಮಾಡಿ ಅದರಲ್ಲಿ ಏನೇನು ಲೋಪದೋಷ ಇದೆ, ಯಾವ ಪರ್ಮಿಷನ್ ಇದೆ, ಯಾವುದಿಲ್ಲ, ಅಷ್ಟೆಲ್ಲ ಹೇಳಿದಂಗೆ ಅಷ್ಟು ಸಾವಿರಾರು ಕೋಟಿ ಇದೆ ಅದರಲ್ಲಿ. ಇದೆಲ್ಲ ತನಿಖೆ ಮಾಡ್ಲಿಕ್ಕೆ ಒಂದೇ ದಿವಸದಲ್ಲಿ ಆಗೋಲ್ಲ. ಸೊ ತನಿಖೆ ಮಾಡಿ ಮುಂದಿನ ಸ್ಟೆಪ್ ತಗೋತಾರೆ. ಶಿವಾನಂದ್ ನಿಲನ್ನವರ ಬಹುಕೋಟಿ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಸಿಕ್ಕಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ಕೇಸ್ ಮಾಡಿದ್ದಾರೆ. ಇವೆಲ್ಲವೂ ಅಂತಿಮವಾಗಿ ಕೋರ್ಟ್ ಅಲ್ಲಿ ನಿರ್ಧಾರ ಆಗಬೇಕಿದೆ. CID ಅಧಿಕಾರಿಗಳು ಹೇಗೆ ತನಿಖೆ ಮಾಡಿ ಸಾಕ್ಷಿ ಆಧಾರ ಸಂಗ್ರಹಿಸ್ತಾರೆ, ಅದರ ಮೇಲೆ ಪ್ರಕರಣದ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲ, ಅದು ನೋಡ್ಬೇಕು. ಯಾಕಂದ್ರೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಈಗ ಅವ್ರಿಗೆ ಸಿಕ್ಕಂಥ ಸಾಕ್ಷಿ ಮತ್ತೊಂದು ಮಾಹಿತಿ ಮೇಲೆ ಅವರು ಅದೆಲ್ಲ ಕೇಸ್ ಹಾಕುವಂಥದ್ದು ಎಲ್ಲ ಮಾಡಿದ್ದಾರೆ. ಒಂದು ಇವೆಲ್ಲ ಕೊನೆಗೆ ಕೋರ್ಟ್ನಲ್ಲಿ ನಿರ್ಧಾರ ಆಗಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಮುಂದಿನ ಸರ್ಕಾರ ಏನು ಕ್ರಮ ಕೈಗೊಳ್ತದೆ ಇದನ್ನು ನೋಡಿಕೊಂಡು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಸರಿ ಅಂತ ನಾ ಹೇಳ್ತೀನಿ. ಮತ್ತು ಈ ಕೋರ್ಟಲ್ಲಿ ಇರೋದ್ರಿಂದ ನಾವು ಹೆಚ್ಚು ಅದಕ್ಕೆ ಚರ್ಚೆ ಮಾಡಲಾರ್ದೇ ಇವತ್ತು DC ಆಗಲಿ ಪೊಲೀಸ್ ಕಮಿಷನರ್ ಆಗಲಿ ಉಳಿದವ್ರು ಏನು ಕ್ರಮ ಕೈಗೊಂಡಿದ್ದಾರೆ, ಮುಂದೆ CIDಗೆ ಏನೊಂದು ಅದು ಟ್ರಾನ್ಸ್ಫರ್ ಆಗ್ತದೆ. ಆಮೇಲೆ ಅವ್ರೇನು ಸಾಕ್ಷಿಗಳನ್ನು ಕಲೆ ಹಾಕ್ತಾರ, ಸಾರ್ವಜನಿಕ ಅಭಿಪ್ರಾಯ ತಗೊಂತಾರ, ಅದ್ರ ಮೇಲೆ ಮುಂದೆ ಆತನ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ. ಅಲ್ಲ, ಅದನ್ನ ನೋಡ್ಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ಒಂದು ಕಡೆ ಕೋಟ್ಯಾಂತರ, ಅದು ನೂರಾರು ಕೋಟಿಗಳಷ್ಟು, ಸಾವಿರಾರು ಕೋಟಿಗಳಷ್ಟು ವಹಿವಾಟಾದರೂ ಬ್ಯಾಂಕ್ ಅಧಿಕಾರಿಗಳು ಯಾಕೆ ಸುಮ್ಮನಿದ್ರು ಅನ್ನೋದು ಪ್ರಶ್ನೆ. ಆ ಆಯಾಮದಲ್ಲಿ ತನಿಖೆ ಆಗತ್ತೆ ಸಹಜವಾಗಿ. ಆಮೇಲೆ ಈಗ ಪೊಲೀಸ್ ಕಮಿಷನರ್ ಕೊಟ್ಟಂತ ಮಾಹಿತಿಯನ್ನು ನೋಡ್ತಾ ಇದ್ವಿ. ಅಂತರ್ರಾಜ್ಯದ ಲಿಂಕ್ ಇರೋದು ಸ್ಪಷ್ಟವಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟರು. ಸೊ ಹಾಗಾಗಿ ಇಷ್ಟು ಕೋಟ್ಯಾಂತರ ರೂಪಾಯಿ ವಹಿವಾಟು ಅಂತರ್ರಾಜ್ಯದ ಲಿಂಕ್ ಅಂದಾಗ ಸಹಜವಾಗಿ ಅಲ್ಲಿ ಇಡಿ ಎಂಟ್ರಿ ಆಗುತ್ತೆ ಅಂತ ಕಾಣಿಸುತ್ತೆ ಇನ್ನು ಮುಂದೆ. ಅರುಣಗಾರ್, ಸದ್ಯ ಈಗ CID ಎಂಟ್ರಿ ಆಗಿರ್ತಕ್ಕಂಥ CID DGP ಭೀಮಾಶಂಕರ್ ಗುಳೇದ್ ಬೆಳಗಾವಿಗೆ ಬಂದಿದ್ದಾರೆ. ಕೆಲವೇ ಹೊತ್ತಿನಲ್ಲಿ CID ವಶಕ್ಕೆ ಏನು ಶಿವಾನಂದ್ ನಿಲನ್ ಅವರು ಕೊಡುವಂತಹ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಪ್ರೊಸೀಜರ್ ಪ್ರಕಾರ ಈಗ CID ವಶಕ್ಕೆ ಪಡೆದಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾದಲ್ಲಿ ಸುಮಾರು 35,000ಕ್ಕೂ ಹೆಚ್ಚು ಜನ ಏನು ಹೂಡಿಕೆಯನ್ನ ಮಾಡಿದ್ದಾರೆ. ಇದು ಅಂತಾರಾಜ್ಯ ಅಂತರ್ ಜಿಲ್ಲಾ ಪ್ರಕರಣವಾಗಿದ್ದರೆ ಮತ್ತು ಈ ಒಂದು ಪ್ರಕರಣದಲ್ಲಿ ಪ್ರಾಥಮಿಕವಾಗಿ 50 ಕೋಟಿಗೂ ಹೆಚ್ಚು ಹಣಕಾಸಿನ ವ್ಯವಹಾರ ಕಾರಣಕ್ಕಾಗಿ CIDಗೆ ಹಸ್ತಾಂತರ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇಡಿಯೂ ಕೂಡ ಎಂಟ್ರಿ ಆಗುವಂತಹ ಸಾಧ್ಯತೆ. ಆದ್ರೆ ಈಗ ಏನು ಶಿವಾನಂದ್ ನಿಲನ್ ಅವರ 4 ಅಕೌಂಟ್ಗಳನ್ನು ಫ್ರೀಸ್ ಮಾಡಲಾಗಿದೆ. 4 ಅಕೌಂಟ್ನಲ್ಲಿ ಸುಮಾರು 400 ಕೋಟಿ ರೂಪಾಯಿ ಇದೆ ಅಂತ ಹೇಳಿ ಈಗ ಪೊಲೀಸ್ ಮೂಲಗಳಿಂದ ಮಾಹಿತಿ ಇರತಕ್ಕಂಥದ್ದು. ಒಟ್ಟು ಈ ಒಂದು ಪ್ರಕರಣದಲ್ಲಿ ಏನಂದ್ರೆ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆ. ಜೊತೆಗೆ ಏನು ಠೇವಣಿಯನ್ನ ಸಾಲದ ರೂಪದಲ್ಲಿ ಪಡೆದಿದ್ದಾರೆ, ಆ ಒಂದು ಹಣ ಎಷ್ಟು ದುರುಪಯೋಗ ಆಗಿದೆ ಅನ್ನೋದಕ್ಕಂಥದ್ದು ಇಲ್ಲಿ ತನಿಖೆಯಿಂದ ಹೊರಬರಬೇಕಿದೆ. ಆದ್ರೆ ದೂರುದಾರರು ಯಾರು ಇಲ್ಲದೆ ಇದ್ದು ಕೂಡ ಸರ್ಕಾರ ಮತ್ತು ಜಿಲ್ಲಾಡಳಿತ ಏನು ಮುತುವರ್ಜಿ ವಹಿಸಿ ಮುಂದೊಂದು ದಿನ ಇದು ಅನಾಹುತ ಆಗ್ಲೇಬಾರದು ಅನ್ನೋ ಕಾರಣಕ್ಕಾಗಿ ಈ ಒಂದು ಕ್ರಮವನ್ನ ಕೈಗೊಂಡಿದೆ. ಇದರಲ್ಲಿ ಏನು ಕಾನೂನು ಯಾವ ರೀತಿ ಮುಂದೆ ಕೆಲಸ ಮಾಡುತ್ತೆ, ಜೊತೆಗೆ ಏನು ಅಂತಂದ್ರೆ CID ಅಧಿಕಾರಿಗಳು ಏನೆಲ್ಲ ತನಿಖೆಯನ್ನ ಮಾಡ್ತಾರೆ ಅಂತ ಹೇಳಬೇಕಂದ್ರೆ 3,500
ಜನರ 35,000 ಜನರ ಏನು ಅವ್ರಿಗೆ ಸಂಪರ್ಕ ಮಾಡಬೇಕು, ಅವರಿಂದ ಮಾಹಿತಿ ಸಂಗ್ರಹಿಸಬೇಕು, ಜೊತೆಗೆ ಏನಂದ್ರೆ ಇನ್ನು 10 ಹಲವು ಕೆಲಸಗಳಿದೆ, ಬ್ಯಾಂಕ್ ಡೀಟೇಲ್ಸ್ ಕೊಡ್ಬೇಕು. ಇದಕ್ಕೆಲ್ಲವೂ ಕೂಡ ಈ ಬಹಳ ಸಮಯ ಬೇಕಾಗಿರೋ ಕಾರಣಕ್ಕಾಗಿ ಈಗ ಶಿವಾನಂದ್ ಮಿಲನ್ ಅವರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ. 5 ದಿನಗಳ ಕಾಲ ವಿಚಾರಣೆಯ ಬಳಿಕ ಮತ್ತೆ ವಿಚಾರಣೆಗೆ ಕೇಳುವಂತಹ ಸಾಧ್ಯತೆ ಇದೆ. ಅರುಣ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಹಿಜಾಬ್ ಹಾಗೂ ಕೇಸರಿ ಶಾಲ್ ವಿವಾದ. ಜೂನ್ನಲ್ಲಿ ಶಾಲೆಗಳಿಗೆ ಕೇಸರಿ ಶಾಲ್ ವಿತರಣೆಯನ್ನ ಮಾಡ್ತೀವಿ ಅಂತ ಶಾಸಕ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೂನ್ನಲ್ಲಿ ಶಾಲೆಗಳು ಆರಂಭ ಆಗುತ್ತೆ, ನಾವೇ ಹೋಗಿ ಎಲ್ಲ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಶಾಸಕ ಯತ್ನಾಳ್. ಕೇಸರಿ ಶಾಲ್ ಹಾಕುವುದು ನಮ್ಮ ಹಕ್ಕು, ಅದು ನಮ್ಮ ಧರ್ಮ. ಕೇಸರಿ ಶಾಲ್ಗೆ ನಿಷೇಧ ಹೇರಲು ಯಾರು ಅಧಿಕಾರ ಕೊಟ್ಟರು ಪ್ರಶ್ನೆ ಮಾಡಿದ್ದಾರೆ ಸರ್ಕಾರಕ್ಕೆ. ಪಾಲಕರು ಮಕ್ಕಳಿಗೆ ತಿಲಕ ಇಟ್ಟು ಕೇಸರಿ ಶಾಲ್ ಹಾಕಿ ಶಾಲೆ ಕಳಿಸಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರು ಹೇಗೆ ವಿರೋಧ ಮಾಡ್ತಾರೆ, ಹೇಗೆ ತಡೀತಾರೆ ನಾವು ನೋಡ್ತೀವಿ ಅಂತ ಸವಾಲ್ ಹಾಕಿದ್ದಾರೆ ಶಾಸಕ ಯತ್ನಾಳ್. ಜೂನ್ದಾಗ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾವು. ನಾವು ಬಿಜಾಪುರನಿಂದಲೇ ನಮ್ಮ ಮಕ್ಕಳಿಗೆ ಕೇಸರಿ ಶಾಲ್ ಹಾಕುವಂಥ ವಿತರಣೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಇಡೀ ಕರ್ನಾಟಕದ ನಾವು ಹಿಂದೂಗಳಿಗೆ ಕರೆ ಕೊಡ್ತೀನಿ, ನಿಮ್ಮ ಮಕ್ಕಳಿಗೆಲ್ಲ ಕೇಸರಿ ತಿಲಕ ಶಾಲೆ ಹಾಕೊಂಡು ಶಾಲೆಗೆ ಕಳಿಸ್ರಿ. ಎಷ್ಟು ದಿವಸ ಇವ್ರು ಮಾಡ್ತಾರೆ, ಹೆಂಗೆ ವಿರೋಧ ಮಾಡ್ತಾರೆ, ಹೊರಗೆ ಹಾಕ್ತಾರೋ, ಇವ್ರು ಏನು ಮಾಡ್ತಾರೋ ನೋಡ್ತೀವಿ. ಜೈ ಶ್ರೀರಾಮ್ ಅನ್ರಿ, ಇನ್ನು ಮ್ಯಾಗ ಅಟೆಂಡೆನ್ಸ್ ತೊಗೋತಾರೆ. ಮಲ್ಲನಗೌಡ ಪಾಟೀಲ್ ಎಸ್ ಸರ್ ಅನ್ನೋದಿಲ್ಲ, ಜೈ ಶ್ರೀರಾಮ್ ಅನ್ನೋದು. ಹಾಂ, ಮಿಸ್ಟರ್ ಎಕ್ಸ್ ಎಸ್ ಜೈ ಶ್ರೀರಾಮ್. ಸರ್ಗಳಿಗೆ ನಮಸ್ಕಾರ ಮಾಡಕ್ಕೆ ಜೈ ಶ್ರೀರಾಮ್ ಮತ್ತು ತಲಿಬಾಗಿ ನಮಸ್ಕಾರ. ಜೂನ್ದಾಗ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾವು. ನಾವು ಬಿಜಾಪುರನಿಂದಲೇ ನಮ್ಮ ಮಕ್ಕಳಿಗೆ ಕೇಸರಿ ಶಾಲ್ ಹಾಕುವಂಥ ವಿತರಣೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಇಡೀ ನಿರಾಶ್ರಿತರ ಆಶ್ರಮದಲ್ಲಿದ್ದ ವಿದೇಶಿ ಪ್ರಜೆಗಳು ಎಸ್ಕೇಪ್ ಆಗಿದ್ದಾರೆ. ನೈಜೀರಿಯಾ, ಉಗಾಂಡ, ಕೀನ್ಯಾ ಮತ್ತು ಬಾಂಗ್ಲಾದವರು ಎಸ್ಕೇಪ್ ಆಗಿರುವುದು. ನಿರಾಶ್ರಿತರ ಆಶ್ರಮದಲ್ಲಿದ್ದಂತಹ ವ್ಯಕ್ತಿಗಳು ವಿದೇಶಿ ಪ್ರಜೆಗಳಿವರು ನೈಜೀರಿಯಾ, ಉಗಾಂಡ, ಕೀನ್ಯಾ ಮತ್ತು ಬಾಂಗ್ಲಾ ಮೂಲದವರು ಇದ್ದಕ್ಕಿದ್ದಂಗೆ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಕೊತ್ತನೂರು ಬಳಿಯ ನಿರಾಶ್ರಿತರ ಕೇಂದ್ರದಲ್ಲಿದ್ದರು. ಉಗಾಂಡ, ನೈಜೀರಿಯಾದ 4 ಮಹಿಳೆಯರು ಎಸ್ಕೇಪ್ ಆಗಿದ್ದಾರೆ. ಕಿಟಕಿಯ ಗ್ರಿಲ್ ಮುರಿದು ಎಸ್ಕೇಪ್ ಆಗಿದ್ದಾರೆ 4 ಜನ ಮಹಿಳೆಯರು. ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆ ಕೂಡ ಎಸ್ಕೇಪ್ ಆಗಿರುವುದು. ಉಗಾಂಡದ ತೋಪಿಷ್ಟ, ನಗವ, ಸಫೀನಾ, ಪಿತಿನಾ ಅನ್ನೋರು ನಾಪತ್ತೆಯಾಗಿರು. 4 ಜನ ಮಹಿಳೆಯರು ವೀಸಾ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಚಿಕ್ಕಗುಬ್ಬಿ ಬಳಿ ಇರುವಂತಹ ಹೋಮ್ ಆಫ್ ಹೋಪ್ ಬಳಿಯ ಆಶ್ರಮ ಇದು, ನಿರಾಶ್ರಿತ ಆಶ್ರಮ. ಮೇ 11ರಂದು ಬೆಳಗ್ಗೆ 3 ಗಂಟೆಗೆ ಸುಮಾರಿಗೆ ನಡೆದಂತಹ ಘಟನೆ. 4 ಜನ ಕಿಟಕಿಯ ಗ್ರಿಲ್ ಅನ್ನ ಮುರಿದು, ಟೈಟ್ ಸೆಕ್ಯೂರಿಟಿ ಇದೆ, ಅದರಲ್ಲಿ ಪೊಲೀಸ್ ಬಂದೋಬಸ್ತ್ ಇತ್ತು, ಅವರ ಕಣ್ ತಪ್ಪಿಸಿ ಇವರು ಎಸ್ಕೇಪ್ ಆಗಿತ್ತು. ಅಲ್ಲಿದ್ದಂತಹ ಸೆಕ್ಯೂರಿಟಿಗಿದ್ದಂತಹ ಪೊಲೀಸರು, ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ. ಇದರ ವೀಸಾ ಅವಧಿ ಮುಗಿದಿದ್ದಂತಹ ಕಾರಣಕ್ಕಾಗಿ ಅಲ್ಲಿ ಇಡ್ಲಾಗಿತ್ತು ಇವರನ್ನ ನಿರಾಶ್ರಿತ ಕೇಂದ್ರದಲ್ಲಿ. ಕಿಟಕಿಯ ಮುರಿದು ರಾಡ್ಗಳನ್ನು ಕಿತ್ತು ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ 4 ಜನ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ನಿಜಕ್ಕೂ ಕೂಡ ಇದು ಹೇಗಾಯಿತು ಅನ್ನೋದು ನಂಬೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಸೆಕ್ಯೂರಿಟಿ ಸಿಬ್ಬಂದಿಗಳಿದ್ರೂ ಕೂಡ ಈ ರೀತಿಯಾಗಿ, ಅದು ಮಹಿಳೆಯರು ಕಿಟಕಿ ಗ್ರಿಲ್ಗಳನ್ನು ಮುರಿದು ಎಸ್ಕೇಪ್ ಆಗ್ತಾರೆ ಅಂದ್ರೆ ಹೇಗೆ ನಡೆದಿದೆ ಘಟನೆ, ಏನು ಮಾಹಿತಿ ಸಿಗ್ತಾ ಇದೆ? ಅರುಣ್, ಏನು ನಿರಾಶ್ರಿತರ ಕೇಂದ್ರದಲ್ಲಿದ್ದಂತ 4 ವಿದೇಶಿ ಪ್ರಜೆಗಳು ಈಗ ಆ ಒಂದು ಗ್ರಿಲ್ಸ್ ಅನ್ನ ಮುರಿದು ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರುವಂತದ್ದು. ಏನು FRRO ಅಧಿಕಾರಿಗಳು ಇವರನ್ನ ಅಕ್ರಮವಾಗಿ ನಗರದಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿ ಅವರನ್ನು ವಶಕ್ಕೆ ಪಡೆದು ಒಂದು ನಿರಾಶ್ರಿತರ ಒಂದು ಆಶ್ರಮದಲ್ಲಿ ಇಟ್ಟಿರ್ತಾರೆ. ನಂತರ ಕಳೆದ ಸುಮಾರು ದಿನಗಳಿಂದ ಅಲ್ಲಿದ್ರು. ಆದ್ರೆ ಇತ್ತೀಚೆಗೆ ಏನು ಅವರು ಆ ಒಂದು ಕಿಟಕಿಯ ಒಂದು ಗ್ರಿಲ್ಸ್ ಅನ್ನ ಮುರಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಈಗ ಒಂದು ಪೊಲೀಸ್ ಠಾಣೆಗೆ ದೂರು ಕೂಡ ಕೊಡಲಾಗಿದೆ. ಈಗಾಗಲೇ ಆ ಒಂದು ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಅದನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಏನು ಆಟೋ ರಾಜ ಎಂಬುವರು ಈ ಒಂದು ಆಶ್ರಮವನ್ನು ನಡೆಸ್ತಾ ಇದ್ರು. ಅಲ್ಲಿ ಸಾಕಷ್ಟು ಮಂದಿ ವಿದೇಶಿ ಪ್ರಜೆಗಳನ್ನ ಅಲ್ಲಿ ಇರಿಸಲಾಗಿತ್ತು. ಯಾಕಂದ್ರೆ FRRO ಕೇಂದ್ರದಲ್ಲಿ ಸುಮಾರು ಜನ ವಿದೇಶಿ ಪ್ರಜೆಗಳನ್ನ ಈಗಾಗಲೇ ಅಲ್ಲಿ ಇರಿಸಲಾಗಿರುವಂತದ್ದು. ಆದ್ರೆ ಸ್ಥಳದ ಕೊರತೆಯಿಂದಾಗಿ ಈ ಒಂದು ಆಶ್ರಮದಲ್ಲಿ ಕೂಡ ಕೆಲವು ಮಂದಿಯನ್ನ ಇರಿಸಿದ ಸಂದರ್ಭದಲ್ಲಿ ಅಲ್ಲಿ ಉಗಾಂಡ ಮತ್ತೆ ನೈಜೀರಿಯಾಕ್ಕೆ ಸೇರಿದಂತ ಒಂದು 4 ವಿದೇಶಿ ಮಹಿಳೆಯರನ್ನು ಕೂಡ ಅಲ್ಲಿ ಇರಿಸಲಾಗಿರುತ್ತೆ. ಆದ್ರೆ ಕಳೆದ ರಾತ್ರಿ ಇವರು ಬೆಳಗಿನ ಜಾವ ಸುಮಾರು 3 ಗಂಟೆ ಸುಮಾರಿಗೆ ಕಿಟಕಿ ಗ್ರಿಲ್ಸ್ ಅನ್ನ ಮುರಿದು ಅಲ್ಲಿಂದ ಕಾಂಪೌಂಡ್ ಅನ್ನ ಹಾರಿ ಎಸ್ಕೇಪ್ ಆಗಿದ್ದಾರೆ ಅಂತ ಈಗ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಈಗಾಗಲೇ ಆ ಒಂದು ಆಶ್ರಮ ನಡೆಸಿರುವಂತಹ ಮಾಲೀಕರು ಕೂಡ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿದ್ದಂತ ಮಹಿಳೆಯರು ಯಾರಿದ್ರೆ ಅವ್ರ ಬಗ್ಗೆ ಒಂದು ಏನು ಅವ್ರ ಬಗ್ಗೆ ಇರುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರಿಗೆ ಕೊಟ್ಟಿರೋದು. ಮತ್ತೆ ಇವರು ವೀಸಾ ಅವಧಿ ಮುಗಿದ್ರು ಕೂಡ ನಗರದಲ್ಲಿ ನೆಲೆಸಿರ್ತಾರೆ. ಇವರನ್ನ ಪತ್ತೆ ಮಾಡಿ ಪೊಲೀಸರು ಮತ್ತೆ FRRO ಅಧಿಕಾರಿಗಳು ಅವರನ್ನ ಏನು ಅವರ ಮಾತೃ ದೇಶಕ್ಕೆ ಕಳಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಕೂಡ ಪಡ್ತಾ ಇದ್ರು. ಆದ್ರೆ ಅವರನ್ನ ಆಶ್ರಮದಲ್ಲಿ ಇರಿಸಿರುವಂತಹ ಸಂದರ್ಭದಲ್ಲಿ ಈ ರೀತಿ ಗ್ರಿಲ್ಸ್ ಅನ್ನು ಮುರಿದು ಎಸ್ಕೇಪ್ ಕೂಡ ಆಗಿರೋದು. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.
ತುಮಕೂರು ಜಿಲ್ಲೆ ಶಿರಾದಲ್ಲಿ ಬಾಲಕಿ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂಗೆ ಮಗಳನ್ನ ತಂದೆಗೆ ಕೊಲೆ ಮಾಡಿದ್ದಾಗಿ ಈಗ ಪೊಲೀಸ್ ವಿಚಾರಣೆಯಲ್ಲಿ ತಪ್ಪನ್ನ ಒಪ್ಕೊಂಡಿದ್ದಾನೆ ಆ ತಂದೆ. ನಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾನೆ. ಫೈನಲ್ ಮಗಳು ನಾಪತ್ತೆ ಆಗಿದ್ದಾಳೆ ಅನ್ನುವಂಥ ಅನುಮಾನ ಇತ್ತು, ಆದರೆ ಮಗಳನ್ನ ತಂದೆನೇ ಕೊಲೆ ಮಾಡಿದ್ದು ಅಂತ ಈಗ ಗೊತ್ತಾಗಿದೆ ವಿಚಾರಣೆಯಲ್ಲಿ. ಅದು ಬಾವಿಗೆ ತಳ್ಳಿ ಕೊಲೆ ಮಾಡಿ ಕಲ್ಲು ಎತ್ತು ಹಾಕಿದ್ದ ತಂದೆನೇ, ಸ್ವಂತ ತಂದೆ. ನಿಂಬೆ ಮರದಹಳ್ಳಿ ಗ್ರಾಮದ 17 ವರ್ಷದ ಮೇಘನ ಕೊಲೆಯಾದಂತಹ ಮಗಳು ದುರ್ದೈವ. ಹೆಂಡತಿ ಸಂಬಂಧಿಕನ ಜೊತೆ ಮದುವೆ ಒಪ್ಪುತ್ತಾ ಇರಲಿಲ್ಲ ತಂದೆ. ನನ್ನ ಸಂಬಂಧಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಈ ಕೊಲೆ ಮಾಡಿರುವಂತಹ ವ್ಯಕ್ತಿ, ಅಂದ್ರೆ ಕೊಲೆ ಆಗಿರುವಂತಹ ಮೇಘನಾಳ ತಾಯಿ ಹೇಳ್ತಾ ಇದ್ಲಂತೆ. ಆದ್ರೆ ಇದಕ್ಕೆ ಈ ಹುಡುಗಿಯ ತಂದೆ ಒಪ್ಕೊಳ್ತಾ ಇರಲಿಲ್ಲ. ಇದೇ ವಿಚಾರಕ್ಕೆ ಮಗಳನ್ನ ಕೊಲೆ ಮಾಡಿದ್ದಾನೆ ತಂದೆ. ತಿಮರಾಯಪ್ಪ ಈತನ ಹೆಸರು. 15 ದಿನದಿಂದ ತಲೆಮರೆಸಿಕೊಂಡಿದ್ದ ಈತನು ಕೂಡ ಅಪ್ಸ್ಕ್ಯಾಂಡ್ ಆಗಿದ್ದ. ಅನುಮಾನದಿಂದ ಕೊಲೆ ಆಗಿರುವಂತಹ ಮೇಘನಾಳ ತಂದೆ ದೂರು ಕೊಡ್ತಾರೆ ಪೊಲೀಸರಿಗೆ. ಈತನನ್ನ ಹುಡುಕೊಂಬಂದು ವಿಚಾರಣೆ ಮಾಡ್ತಾರೆ. ಇವತ್ತು ಗೊತ್ತಾಗಿರುವಂತಹ ವಿಚಾರ ಏನಂದ್ರೆ, ಬಾವಿಗೆ ತಳ್ಳಿ ಈತನೇ ಕೊಲೆ ಮಾಡಿದ್ರು ಸ್ವಂತ ತಂದೆ. ಕೊಲೆ ಮಾಡಿ ಮೇಲಿಂದ ಕಲ್ಲು ಎತ್ತು ಹಾಕಿ ಅದನ್ನ ಪೊಲೀಸ್ ವಿಚಾರಣೆಯಲ್ಲಿ ತಪ್ಪನ್ನ ಒಪ್ಕೊಂಡಿದ್ದ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಬಹಳ ಕ್ಷುಲ್ಲಕ ವಿಚಾರ ಇದು, ಕ್ಷುಲ್ಲಕ ಕಾರಣ. ಮದುವೆ ವಿಚಾರಕ್ಕೆ ಈ ರೀತಿಯಾಗಿ ಮಗಳನ್ನ ಸ್ವಂತ ತಂದೆನೇ ಕೊಲೆ ಮಾಡೋ ಹಂತಕ್ಕೆ ಹೋಗ್ತಾರೆ ಅಂತಿದ್ದರೆ, ಆಮೇಲೆ ಈತ 11 ದಿನದಿಂದ ಎಲ್ಲಿ ಹೋಗಿದ್ದ, ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಏನೇನು ಅಪ್ಡೇಟ್ಸ್ ಆಗಿದೆ ಈ ಬಗ್ಗೆ? ಅರುಣ್, ನಿಜಕ್ಕೂ ಕೂಡ ಇವತ್ತು ಮಧ್ಯಾಹ್ನದ ಅಷ್ಟೊತ್ತಿಗೆ ಪೊಲೀಸ್ ಠಾಣೆಯಲ್ಲಿ ಮಗಳನ್ನ ಕೊಲೆ ಮಾಡಿರೋದಾಗಿ ತಂದೆನೇ ಒಪ್ಕೊಂಡಿರ್ತಕ್ಕಂಥದ್ದು. ಕಾರಣ ಕೇಳಿದಂತ ಪೊಲೀಸರಿಗೆ ನಿಜಕ್ಕೂ ಇದೊಂದು ಕಾರಣನ ಅಂತ ಹೇಳಿ ಅವ್ರಿಗೆ ಅನುಮಾನ ಹುಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಈ ಮಗಳಿಗೆ ಮದುವೆ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಅಂದ್ರೆ ತಾಯಿಯ ಸಂಬಂಧಿಕರೊಂದಿಗೆ ಮದುವೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದೇ ತಾಯಿಯ ಸಂಬಂಧಿಕರಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ತಂದೆಗೆ ತಿಮ್ಮರಾಯಪ್ಪನಿಗೆ ಇಷ್ಟ ಇರೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಕಳೆದ 1 ವರ್ಷದಿಂದ ಕೂಡ ಜಗಳಗಳು ನಡೀತಾ ಇರ್ತವೆ. ಈತನ ವಿರೋಧದ ನಡುವೆ ಕೂಡ ಮಾವನ್ ಮನೆಯವರು ಈತ ಮೇಘನಾಗೆ 2 ಮಾಂಗಲ್ಯ ಚೈನ್ ಮತ್ತೆ ಸೀರೆ ಇತರ ಸೇರಿದಂತೆ ಒಡವೆಗಳನ್ನ ತಂದಿಟ್ಟಿರ್ತಾರೆ. ಇದನ್ನ ಮನಗಂಡಂತ ತಿಮ್ರಾಪ್ಪ ಏನ್ ಮಾಡ್ತಾನೆ, ಕೋಪದಿಂದ ಮಗಳನ್ನ ಕರೆದೊಯ್ದು ಕಳೆದ ಏಪ್ರಿಲ್ 15ನೇ ತಾರೀಕಿನಂದು ಮಧ್ಯರಾತ್ರಿ ಕರೆದೊಯ್ದು ತೋಟದಲ್ಲಿ ಮರ್ಡರ್ ಮಾಡ್ತಾನೆ. ಅದಾದ ನಂತರ ಈತನೇ ಬಂದು ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಲಾಂಚ್ ಮಾಡ್ತಾರೆ. ಅದಾದ ನಂತರ 10 ದಿನ ಇವನು ಕೂಡ ಹುಡುಕಾಡೋ ತರ ಡ್ರಾ ಮಾಡಿ ಬಳಿಕ ಇವನು ಎಸ್ಕೇಪ್ ಆಗಿರ್ತಾನೆ. ಅನುಮಾನ ಬಂದಂತ ಮನೆಯವರು ಈತನೂ ಕೂಡ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಹೇಳಿ ಇದೇ ಕಳ್ಳಂಬೆಳ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾರೆ. ಇದೆಲ್ಲ ನೋಡಿದಂತ ಪೊಲೀಸ್ನವರು ಘಟನೆ ಎಲ್ಲೋ ಹೋಗ್ತಾ ಇದೆ ಅಂತ ಹೇಳಿ ಇವರು ಇಮಿಡಿಯೇಟ್ ಆಗಿ ಪ್ರಕರಣ ದಾಖಲಿಸ್ಕೊಂಡು ಫಸ್ಟ್ ಈತನನ್ನ ಹುಡ್ಕೊಂತ ಪ್ರಯತ್ನ ಮಾಡ್ತಾರೆ. ಮೊನ್ನೆ ಪೊಲೀಸರಿಗೆ ಇವನು ಸಿಕ್ಕಿರ್ತಕ್ಕಂಥದ್ದು. ನಿನ್ನೆ ಪೂರ್ತಿ ವಿಚಾರಣೆ ಮಾಡಿದ್ದಾರೆ, ಮತ್ತೆ ಇವತ್ತು ಕೂಡ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ವೇಳೆಯೇ ಆತ ಎಲ್ಲ ಒಂದು ನಿಜವನ್ನ ಒಪ್ಕೊಂಡಿರ್ತಕ್ಕಂಥದ್ದು. ನಾನೇ ಮಗಳನ್ನ ಕೊಲೆ ಮಾಡಿದೆ, ಮೊದಲು ಬಾವಿ ತೇಳ್ದೆ, ಅನಂತರ ಕಲ್ಲೆತ್ತು ಹಾಕಿದೆ, ಅನಂತರ ಶವನ ಈಚೆ ತೆಗೆದು ಊತಿ ಹಾಕಿದ್ದೀನಿ ಅಂತ ಹೇಳಿ ಆತ ಬಾಯ್ ಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಏನೋ ಪೊಲೀಸರು ಕೂಡ ಆತನ ವಶಕ್ಕೆ ಪಡೆದು ಮತ್ತಷ್ಟು ವಿಚಾರಣೆಯನ್ನ ತೀವ್ರವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನೋ ನಾಳೆ ಮೃತದೇಹನ ಹೊರಗೆ ತೆಗೆದು ಶಿರಾ ತಹಶೀಲ್ದಾರ್ ಮತ್ತೆ ರೆವಿನ್ಯೂ ಅಧಿಕಾರಿಗಳ ಸಮ್ಮುಖದಲ್ಲಿ ಶವನ ಹೊರ ತೆಗೆದು ಶವ ಪರೀಕ್ಷೆ ನಡೆಸಿದ್ದಾರೆ. ಅರುಣ್, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್. ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜನಿಗೆ ಹರಕೆ ಕೋಲ ತೀರಿಸಿದ್ದಾರೆ ಕನ್ನಡ ಚಿತ್ರರಂಗದ ಡಿಂಪಲ್ ಕ್ವೀನ್ ರಚಿತಾ ರಾಮ್. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವ್ಯಂಜನ ಪದವು ಕೊರಗಜ್ಜ ಸನ್ನಿಧಿಯಲ್ಲಿ ಇವತ್ತು ಸೇವೆ ಸಲ್ಲಿಸಿದರು. ಅಂದುಕೊಂಡ ಕೆಲಸಗಳು ನೆರವೇರಿದ ಹಿನ್ನೆಲೆಯಲ್ಲಿ ಹರಕೆಯನ್ನ ಪೂರ್ಣಗೊಳಿಸಿದ್ದಾರೆ ನಟಿ ರಚಿತಾ ರಾಮ್. ದೈವ ಸನ್ನಿಧಿಯಲ್ಲಿರುವಂತಹ ರಚಿತಾ ರಾಮ್ ಅವರ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಅವರು ಅಂದುಕೊಂಡಂತಹ ಕೆಲಸಗಳು ನೆರವೇರಿದ್ರೆ ಹರಕೆಯನ್ನ ತೀರಿಸ್ತೀನಿ ಅಂತ ಒಂದಿಷ್ಟು ಹರಕೆಗಳನ್ನು ಕಟ್ಕೊಂಡಿದ್ರು. ಅವರು ಅಂದುಕೊಂಡಂತಹ ಬಹುತೇಕ ಕೆಲಸಗಳು ನೆರವೇರಿದೆಯಂತೆ. ಸೊ ಹಾಗಾಗಿ ಇವತ್ತು ಕೊರಗಜ್ಜನ ಸನ್ನಿಧಿಗೆ ಬಂದು ಹರಕೆಯ ಕೋಲವನ್ನು ತೀರಿಸಿದ್ದಾರೆ. ಆದರೆ ಪರ್ಟಿಕ್ಯುಲರ್ಲಿ ಯಾವ ಒಂದು ಹರಕೆ ಈಡೇರಿದೆ, ಏನು ಅಂದುಕೊಂಡಂತಹ ಕೆಲಸ ಆಗಿದೆ ಅನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಬಟ್ ಅವರು ಅಂದುಕೊಂಡಂತಹ ಕೆಲಸಗಳು ಬಹುತೇಕವಾಗಿ ನೆರವೇರಿದಂತಹ ಕಾರಣಕ್ಕಾಗಿ ಹರಕೆಯನ್ನ ಕಟ್ಕೊಂಡಿರುವುದನ್ನ ಕೋಲವನ್ನ ಮಾಡೋ ಮೂಲಕವಾಗಿ ಈಗ ತೀರಿಸಿದ್ದಾರೆ ಕೊರಗಜ್ಜನ ಸನ್ನಿಧಿಯಲ್ಲಿ. ಬೀದರ್ನ ಮಹಾರಾಜವಾಡಿ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಔರಾದ ತಾಲೂಕಿನ ಮಹಾರಾಜವಾಡಿ ಗ್ರಾಮ ಇದೆ. ಹೆಸರಿಗೆ ಮಹಾರಾಜವಾಡಿ, ಆದರೆ ಕುಡಿಯೋಕೆ ನೀರೇ ಇಲ್ಲ ಈ ಊರಲ್ಲಿ. ಜಂಬಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ.
ಔರಾದ ತಾಲೂಕಲ್ಲಿ ಬರುತ್ತೆ ಮಹಾರಾಜವಾಡಿ ಅನ್ನುವಂತಹ ಗ್ರಾಮದ ಬೋರ್ವೆಲ್ ಬತ್ತಿ ಹೋಗಿದೆ. ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. 1,000ಕ್ಕೂ ಹೆಚ್ಚು ಜನ ಇರುವಂತಹ ಊರಿದು ಗ್ರಾಮ. ಈ ಗ್ರಾಮಕ್ಕೆ ಪ್ರತಿನಿತ್ಯ 1 ಟ್ಯಾಂಕ್ ನೀರು ಮಾತ್ರ ಸರಬರಾಜಾಗುತ್ತೆ. 1,000 ಜನ ಇರುವಂತಹ ಊರಿಗೆ 1 ಟ್ಯಾಂಕ್ ನೀರು ಎಲ್ಲಿ ಸಾಲುತ್ತೆ? ದಿನಕ್ಕೆ 1 ಟ್ಯಾಂಕ್ ನೀರು ಸಾಲಲ್ಲ ಅಂತ ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಇನ್ನು ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಅಲೆದಾಡಬೇಕು ಅಂತ ಪರಿಸ್ಥಿತಿ ಇದೆ. ರೈತರ ಜಮೀನಿಂದ ನೀರು ತರುವಂತಹ ಸ್ಥಿತಿ ಇದೆ. ಅಲ್ಲೂ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಯಾಕಂದ್ರೆ ಬೋರ್ವೆಲ್ಗಳು ಬಹುತೇಕವಾಗಿ ಬತ್ತಿ ಹೋಗಿದ್ದಾವೆ. ಬರುವಷ್ಟು ನೀರು ಸಿಗ್ತಾ ಇಲ್ಲ. ಬಿಸಿಲಿನ ಹೊಡೆತಕ್ಕೆ ಅಂತರ್ಜಲ ಮಟ್ಟ ಕುಸಿದು ಹೋಗಿದೆ. ಸೊ ಹಾಗಾಗಿ ನೀರಿನ ಸಮಸ್ಯೆ, ನೀರಿನ ಅಭಾವ ಜಾಸ್ತಿ ಆಗಿದೆ. ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ 1,000 ಜನ ಇರುವಂತಹ ಊರಿಗೆ 1 ಟ್ಯಾಂಕರ್ ನೀರನ್ನ ಕಳಿಸಿದ್ರೆ ಎಲ್ಲಿ ಸಾಲುತ್ತೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜನರಿಂದ. ಈ ಗ್ರಾಮದಲ್ಲಿ ಸುಮಾರು 900 ಜನರಿದ್ದಾರೆ. 150 ಮನೆ ಇದ್ದಾವೆ. ಅದರ ಸಲುವಾಗಿ ನಮ್ಮ ಗ್ರಾಮಕ್ಕೆ ನೀರಿನ ಕುಡಿಯುವ ಸಮಸ್ಯೆ ಭಾಳ ಆಗ್ತಾ ಇದೆ. ಒಂದು 15 ದಿವಸ ಬಳಿ ಅದು ಟೋಟಲ್ ಒಂದೇ ಬೋರೆಲ್, ನಮ್ಮ ಊರಿಗೆ ಒಂದೇ ಬೋರೆಲ್ ಇದೆ. ಆ ಒಂದು ಬೋರೆಲ್ ಮ್ಯಾನೇಜ್ ಆಗ್ತಾ ಇಲ್ಲ. ಸಾಹೇಬರು PDO ಸಾಹೇಬ್ರು ಏನು ಮಾಡಿದ್ದಾರೆ, ನಮ್ಮ ಊರಿಗೆ ಒಂದು ಟ್ಯಾಂಕರ್ ವ್ಯವಸ್ಥೆ ಮಾಡಿದ್ದಾರೆ. ಆ 1 ಟ್ಯಾಂಕರ್ ಬಂದಿದ್ದು 3 ದಿವಸ ಆಯ್ತು ನೀರಿಲ್ಲ ಊರಾಗ. ಎಷ್ಟು 1 ಟ್ಯಾಂಕರ್ ಸಲುವಾಗಿ ಊರಾಗ ಕಿರಿಕಿರಿ ಭಾಳಷ್ಟು ಕಿರಿಕಿರಿ ಆಗೋದು. ಹೆಣ್ಮಕ್ಳು ಕಿರಿಕಿರಿ ಮಾಡ್ಕೊಂಡ್ರೆ ಎಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು. ಇವತ್ತು ನಮ್ಮ ಮಾರಜೋಡಿ ಗ್ರಾಮದಲ್ಲಿ ಜನರಿಗೆ ಕುಡ್ಲಿಕ್ಕೆ ನೀರು ವ್ಯವಸ್ಥೆ ಆಗ್ತಾ ಇಲ್ಲ. ಸ್ವಲ್ಪ ತಮ್ಮ ಮೂಲಕ ಏನಾರ ವ್ಯವಸ್ಥೆ ಮಾಡ್ಬೇಕಂತ ತಮ್ಮಲ್ಲಿ ಕಳ್ಕಳಿ ವಿನಂತಿ. ನಮ್ಮ ಊರಾಗ ನೀರಿನ ಪ್ರಾಬ್ಲಮ್ ನೋಡೋದು ಸರ್. ನಮ್ಮ ಜಮೀನಿನ ತರಲಿದ ಸರ್ 2 ಟ್ರಿಪ್ ದಿನ ನಮ್ಮ ಊರಾಗ ಹೊಂಟವು ಸರ್. ಗ್ಯಾಪ್ ಕೊಡ್ಲದ ಮೋಟ್ರು ನಮಗೆ ಬೇಕು 20 ಕೊಡ ಸರ್. 10 ಕೊಡ ನೀರು ಹೊಂಟವು ಸರ್. ಎಮ್ಮಿಗಳು ನೀರು ಕುಡ್ಲತ್ತ ಪ್ರಾಬ್ಲಮ್ ಆಗ್ಲತ್ತು. ಮಧ್ಯಾಹ್ನ ಸರ್ ಕುಡ್ಲಾಕಿವು ಜಮೀನಿನ ತರಲತ್ತು ಸರ್. ಇದು ನೀರು ಮೋಟ್ರ್ ಗ್ಯಾಪ್ ಕೊಟ್ಟದ ಸರ್. ಮಧ್ಯಾಹ್ನ ಸರ್ ಯಾರು ಮಾಡಿ ದಯವಿಟ್ಟು ನಮ್ಮ ನೀರಿನ ವ್ಯವಸ್ಥೆ ಮಾಡಿರಿ ಸರ್. ಬಂದಂತ 1 ಟ್ಯಾಂಕರ್ ನೀರು ಬಹುತೇಕ 1,000 ಜನ ಇರುವಂತ ಇಡೀ ಊರಿಗೆ ಹೇಗೆ ಸಾಲುತ್ತೆ ಅನ್ನೋದು ಸಹಜ ಪ್ರಶ್ನೆ. ಸಾಕಾಗೋದಿಲ್ಲ. ಪ್ರತಿನಿತ್ಯ 5-6 ಜನ ಇರುವಂತ ಒಂದು ಮನೆಗೆ 1 ಕೊಡಪಾನ ನೀರು ಎಲ್ಲಿ ಸಾಲುತ್ತೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ 1 ಟ್ಯಾಂಕರ್ನ ವ್ಯವಸ್ಥೆ ಮಾಡಿರುವಂತಹ ಅಧಿಕಾರಿಗಳಿಗೆ ಅವರು ಆಗ್ರಹಿಸ್ತಾ ಇದ್ದಾರೆ. ಇನ್ನೂ ಜಾಸ್ತಿ ನೀರು ಬೇಕು ಅಂತ. PDO 1 ಟ್ಯಾಂಕರ್ ನೀರನ್ನ ಮಾತ್ರ ಈಗ ವ್ಯವಸ್ಥೆ ಮಾಡಿರುವಂಥದ್ದು. ಬಟ್ ಬೋರ್ವೆಲ್ ಸರಿ ಆಗಬೇಕು, ಹೆಚ್ಚಿನ ನೀರಿನ ವ್ಯವಸ್ಥೆ ಆಗಬೇಕು ಅನ್ನೋದು ಅವರ ಬೇಡಿಕೆ ಆಗಿದೆ. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ರಾಜ್ಯದಲ್ಲಿ ಪೂರ್ವ ಮುಂಗಾರು ಅಬ್ಬರಿಸ್ತಾ ಇದೆ. ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭರ್ಜರಿ ಮಳೆಯಾಗಿದೆ. ದಾವಣಗೆರೆಯಲ್ಲಿ ಕಳೆದ 3 ದಿನಗಳಿಂದ ಸುರಿದಂತಹ ಮಳೆಗೆ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಜಿಲ್ಲೆಯಾದ್ಯಂತ